Hello dear students, welcome once again. In this video, you find some important questions and their answers. Before noting down these answers, please watch the videos in which the poem is explained both in English and in Kannada. If you are new to this channel, please subscribe the channel and go to the playlist. You can find the videos for first year and second year PUC English. What made the farmer take an extreme step of ending his life? ರೈತ ತನ್ನ ಜೀವನವನ್ನೇ ಕೊನೆಗೊಳಿಸುವಂತಹ ಕೊನೆಯ ಹೆಜ್ಜೆ ಇಡುವಂತೆ ಮಾಡಿದ್ದು ಏನು? A farmer took loan. ಒಬ್ಬ ರೈತ ಸಾಲವನ್ನು ತೆಗೆದುಕೊಂಡ. He expected a good cotton crop. ಹತ್ತಿ ಬೆಳೆಯ ಒಂದು ಒಳ್ಳೆಯ ಪೈರನ್ನು ನಿರೀಕ್ಷಿಸಿದ. But it failed. ಆದರೆ ಅದು ಹಾಳಾಯಿತು. He couldn't clear the debts. ಆತನಿಗೆ ಸಾಲ ತೀರಿಸಲು ಆಗಲಿಲ್ಲ. He was a very sensitive person. ಆತನೊಬ್ಬ ಸೂಕ್ಷ್ಮ ಮನುಷ್ಯನಾಗಿದ್ದ. He considered his self-respect more than his life. ಆತನು ತನ್ನ ಆತ್ಮಸಮ್ಮಾನವನ್ನು ತನ್ನ ಜೀವನಕ್ಕಿಂತಲೂ ಹೆಚ್ಚೆಂದು ತಿಳಿದುಕೊಂಡವನಾಗಿದ್ದ. So, when he realizes that his self-respect would hit the dust, he commits suicide. ಯಾವಾಗ ಆತನಿಗೆ ತನ್ನ ಆತ್ಮಗೌರವ ಮಣ್ಣು ಮುಕ್ಕುವುದು ಎಂದು ಅನಿಸುತ್ತದೆಯೋ ಆಗ ಆತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. It is also possible that the farmer was a coward. ಆ ರೈತ ಒಬ್ಬ ಹೇಡಿಯೂ ಆಗಿರುವ ಸಾಧ್ಯತೆ ಇದೆ. He couldn't face the challenges in life. ಅವನಿಗೆ ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. He doesn't even think of the hardships that his wife and children would have to face after his death. ತನ್ನ ಸಾವಿನ ನಂತರ ತನ್ನ ಹೆಂಡತಿ ಮಕ್ಕಳು ಎದುರಿಸಬಹುದಾದ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅವನು ಯೋಚನೆ ಕೂಡ ಮಾಡುವುದಿಲ್ಲ. He makes his wife's life miserable. ಅವನು ತನ್ನ ಹೆಂಡತಿಯ ಜೀವನವನ್ನು ದಯನೀಯ ಸ್ಥಿತಿಗೆ ತರುತ್ತಾನೆ. So, she says that her husband poisoned her existence. ಆದ್ದರಿಂದ ಆಕೆ ತನ್ನ ಜೀವನವನ್ನು ಇವನು ವಿಷಪೂರಿತವನ್ನಾಗಿ ಮಾಡಿದ ಎಂದು ಹೇಳುತ್ತಾಳೆ. What series of contrasts does the speaker draw between herself and her husband? Or what difference do we find between the farmer and his wife? ಆ ರೈತ ಮತ್ತು ಅವನ ಹೆಂಡತಿಯ ಮಧ್ಯೆ ಯಾವ ವ್ಯತ್ಯಾಸಗಳನ್ನು ನಾವು ಕಾಣುತ್ತೇವೆ? The farmer's wife calls her husband a wise man in a sarcastic way. ಆ ರೈತನ ಹೆಂಡತಿ ತನ್ನ ಗಂಡನನ್ನು ಬಹಳ ಬುದ್ಧಿವಂತ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ. She calls herself a sinner though she has not committed any sin. ತಾನು ಯಾವುದೇ ಪಾಪವನ್ನು ಮಾಡಿಲ್ಲದಾಗಿಯೂ ತಾನು ಒಬ್ಬ ಪಾಪಿ ಎಂದು ಅವಳು ತನಗೆ ಹೇಳಿಕೊಳ್ಳುತ್ತಾಳೆ. The farmer never bent his head in shame while she lived with her head bent throughout her life. ಆ ರೈತ ತಾನು ಎಂದಿಗೂ ಅವಮಾನಿತನಾಗಿ ತಲೆ ತಗ್ಗಿಸಿದಂಥದ್ದು ಇಲ್ಲ. ಆದರೆ ಆಕೆ ತನ್ನ ಇಡೀ ಜೀವನ ತಲೆ ಬಾಗಿಸಿಕೊಂಡೇ ಬದುಕಿರುವುದಾಗಿ ಹೇಳುತ್ತಾಳೆ. The farmer did not like to stretch out his hand while she has lived with her hand stretched out. ಆ ರೈತ ಎಂದಿಗೂ ಯಾರ ಬಳಿಯೂ ಕೈ ಚಾಚಿದವನಲ್ಲ. ಆದರೆ ಇವಳು ತಾನು ಇಡೀ ಜೀವನ ಕೈ ಚಾಚಿಕೊಂಡೇ ಬದುಕಿದ್ದಾಳೆ. The farmer is a coward while his wife is very courageous. ಆ ರೈತ ಒಬ್ಬ ಹೇಡಿ, ಆದರೆ ಅವನ ಹೆಂಡತಿ ಬಹಳ ಧೈರ್ಯವಂತೆ. The farmer chose to end his life while the woman chooses to struggle and live. ಆ ರೈತ ತನ್ನ ಜೀವನವನ್ನು ಕೊನೆಗೊಳಿಸುವ ಆಯ್ಕೆ ಮಾಡಿಕೊಂಡ, ಆದರೆ ಅವನ ಹೆಂಡತಿ ಕಷ್ಟಪಟ್ಟು ಬದುಕುವುದನ್ನು ಆರಿಸಿಕೊಳ್ಳುತ್ತಾಳೆ. The man has set a bad example of running away from hardships while the woman teaches her children to clench their fists
ಆ್ಯಂಡ್ ಸ್ಟ್ರಗಲ್. ಆ ಮನುಷ್ಯ ಕಷ್ಟಗಳಿಂದ ದೂರ ಓಡಿ ಹೋಗುವ ಒಂದು ಕೆಟ್ಟ ಉದಾಹರಣೆಯಾಗಿ ನಿಲ್ಲುತ್ತಾನೆ. ಆದರೆ ಆ ಮಹಿಳೆ ತನ್ನ ಮಕ್ಕಳಿಗೆ ಮುಷ್ಟಿ ಕಟ್ಟಿ ಹೋರಾಟ ಮಾಡುವುದನ್ನು ಕಲಿಸುತ್ತಾಳೆ. ವಾಟ್ ಡೆತ್ ಬ್ಲೋ ಹ್ಯಾಸ್ ದ ಫಾರ್ಮರ್ ಡೆಲ್ಟ್ ವಿತ್ ಹಿಸ್ ವೈಫ್. ಎಂತಹ ಸಾವಿನ ಹೊಡೆತವನ್ನು ಆ ರೈತ ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಆರ್ ಹೌ ಹ್ಯಾಸ್ ದ ಪಾಯ್ಸನ್ ದ ಫಾರ್ಮರ್ ಟುಕ್ ಟು ಎಂಡ್ ಹಿಸ್ ಲೈಫ್ ಹ್ಯಾಸ್ ಪಾಯ್ಸನ್ಡ್ ದ ವುಮನ್ಸ್ ಲೈಫ್. ತನ್ನ ಜೀವನವನ್ನು ಅಂತ್ಯಗೊಳಿಸಲು ಆ ರೈತ ಯಾವ ವಿಷವನ್ನು ತೆಗೆದುಕೊಂಡಿದ್ದನೋ ಆ ವಿಷವು ಆ ಮಹಿಳೆಯ ಜೀವನವನ್ನು ಹೇಗೆ ವಿಷಪೂರಿತಗೊಳಿಸಿದೆ. A farmer ends his life by taking poison. ಒಬ್ಬ ರೈತ ವಿಷ ಸೇವಿಸಿ ತನ್ನ ಜೀವನವನ್ನು ಸಮಾಪ್ತಿಗೊಳಿಸುತ್ತಾನೆ. He escapes from the clutches of his creditors. ಅವನು ತನಗೆ ಸಾಲ ಕೊಟ್ಟವರ ಹಿಡಿತದಿಂದ ಪಾರಾಗುತ್ತಾನೆ. But he pushes his wife in the hell which he didn't want to enter. ಆದರೆ ಯಾವ ನರಕದಲ್ಲಿ ತಾನು ಹೋಗಬಾರದೆಂದು ಅಂದುಕೊಂಡಿದ್ದನೋ ಅದೇ ಕೂಪದಲ್ಲಿ ತನ್ನ ಹೆಂಡತಿಯನ್ನು ನೂಕುತ್ತಾನೆ. That is why she taunts at him that he is a virtuous man. ಆದ್ದರಿಂದ ಆಕೆ ಅವನನ್ನು ಒಬ್ಬ ಬುದ್ಧಿವಂತ ಎಂದು ಅಣಕವಾಗಿ ಅನ್ನುತ್ತಾಳೆ. Now the woman has to work in fields like a man. ಈಗ ಆ ಹೆಣ್ಣುಮಗಳು ಒಬ್ಬ ಗಂಡಸಿನಂತೆ ಹೊಲದಲ್ಲಿ ಕೆಲಸ ಮಾಡಬೇಕು. And look after her 4 children like a housewife. ಮತ್ತು ಒಬ್ಬ ಗೃಹಿಣಿಯಂತೆ ತನ್ನ 4 ಮಕ್ಕಳನ್ನು ನೋಡಿಕೊಳ್ಳಬೇಕು. She has to clear the debts. ಆಕೆ ಸಾಲವನ್ನು ತೀರಿಸಬೇಕು. Her life would be harder than it used to be. ಆಕೆಯ ಜೀವನ ಮೊದಲಿನ ಜೀವನಕ್ಕಿಂತ ಬಹಳ ಕಷ್ಟಮಯವಾಗಿರುತ್ತದೆ. So her life is poisoned by her husband. ಆದ್ದರಿಂದ ಆಕೆಯ ಜೀವನ ತನ್ನ ಗಂಡನಿಂದಲೇ ವಿಷಪೂರಿತವಾದಂತಾಗಿದೆ. His death is a death blow for the woman. ಆತನ ಸಾವು ಆಕೆಯ ಜೀವನಕ್ಕೆ ಸಾವಿನ ಹೊಡೆತದಂತಾಗಿದೆ. Women are emotionally stronger than men. How does the poem The Farmer's Wife prove this statement? ಮಹಿಳೆಯರು ಭಾವನಾತ್ಮಕವಾಗಿ ಪುರುಷರಿಗಿಂತ ಸದೃಢರಾಗಿರುತ್ತಾರೆ. ಈ ಹೇಳಿಕೆಯನ್ನು ದ ಫಾರ್ಮರ್ಸ್ ವೈಫ್ ಎನ್ನುವ ಪದ್ಯ ಹೇಗೆ ಪುಷ್ಟೀಕರಿಸುತ್ತದೆ? ಆರ್ ರೈಟ್ ಎ ನೋಟ್ ಆನ್ ದಿ ಆಟಿಟ್ಯೂಡ್ ಆಫ್ ದಿ ಫಾರ್ಮರ್ಸ್ ವೈಫ್. ಆ ರೈತನ ಹೆಂಡತಿಯ ಮನೋಭಾವದ ಕುರಿತಾಗಿ ಒಂದು ಟಿಪ್ಪಣಿ ಬರೆಯಿರಿ. A debt-ridden farmer commits suicide, leaving behind a wife and 4 children. ಸಾಲಗ್ರಸ್ತನಾದ ಅಥವಾ ಸಾಲದ ಶೂಲಕ್ಕೆ ಸಿಲುಕಿದ ಒಬ್ಬ ರೈತ ತನ್ನ ಮಡದಿ ಮತ್ತು 4 ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. He pushes his wife to the hardships which he does not like to undergo. ತಾನು ಯಾವ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಬಾರದೆಂದು ಅಂದುಕೊಂಡಿದ್ದನೋ ಅದೇ ಕಷ್ಟ ಕಾರ್ಪಣ್ಯಗಳಿಗೆ ತನ್ನ ಹೆಂಡತಿಯನ್ನು ನೂಕುತ್ತಾನೆ. He runs away from the hardships and responsibilities. ಅವನು ಕಷ್ಟಗಳಿಂದ ಮತ್ತು ಜವಾಬ್ದಾರಿಗಳಿಂದ ನುಸುಳಿ ದೂರ ಹೋಗುತ್ತಾನೆ. He is a coward. ಅವನೊಬ್ಬ ಹೇಡಿ. Now the widow has to work like a man and raise her 4 children. ಈಗ ಆ ವಿಧವೆ ಒಬ್ಬ ಪುರುಷನಂತೆ ಕೆಲಸ ಮಾಡಬೇಕು ಮತ್ತು ತನ್ನ 4 ಮಕ್ಕಳನ್ನು ಬೆಳೆಸಬೇಕು. Her life had not been good before. ಅವಳ ಜೀವನ ಇದಕ್ಕೆ ಮುಂಚೆ ಚೆನ್ನಾಗಿಯೇನೂ ಇರಲಿಲ್ಲ. But she tolerated those hardships, thinking that they are common to all women. ಆದರೆ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಒಬ್ಬ ಮಹಿಳೆಗೆ ಬಹಳ ಸಹಜವಾದವುಗಳು ಎಂದು ಅವುಗಳನ್ನು ಸಹಿಸಿಕೊಂಡಳು. This docile woman is bold. ಈ ತಗ್ಗಿ ಬಗ್ಗಿ ನಡೆಯುವ ಮಹಿಳೆ ಧೈರ್ಯವಂತಳಾಗಿದ್ದಾಳೆ. She chooses to live and face hardships.
ಅವಳು ಬದುಕುವ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಮತ್ತು ಕಷ್ಟಗಳನ್ನು ಎದುರಿಸುತ್ತಾಳೆ. ಶಿ ನೋಸ್ ದಟ್ ಹರ್ ಲೈಫ್ ವುಡ್ ಬಿ ಕ್ವೈಟ್ ಮಿಸರಬಲ್. ತನ್ನ ಜೀವನ ಬಹಳ ದಯನೀಯ ಸ್ಥಿತಿಯಲ್ಲಿರುವುದೆಂದು ಅವಳಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಶಿ ಎಂಬ್ರೇಸಸ್ ಲೈಫ್, ನಾಟ್ ಡೆತ್. ಅಷ್ಟಾದರೂ ಆಕೆ ಜೀವನವನ್ನು ಅಪ್ಪಿಕೊಳ್ಳುತ್ತಾಳೆ, ಸಾವನ್ನಲ್ಲ. ದಿಸ್ ಶೋಸ್ ದಟ್ ಶಿ ಈಸ್ ಅ ವೆರಿ ಕರೇಜಿಯಸ್ ವುಮನ್. ಇದು ಆಕೆ ಒಬ್ಬ ಕೆಚ್ಚೆದೆಯ ಧೈರ್ಯವಂತ ಮಹಿಳೆ ಎಂದು ತೋರಿಸುತ್ತದೆ. ಇವೇ ಪ್ರಶ್ನೆಗಳನ್ನು ಎಕ್ಸಾಮಿನೇಷನಲ್ಲಿ ಕೇಳಬೇಕು ಅಂತ ಏನೂ ಇಲ್ಲ. ಇವೇ ಪ್ರಶ್ನೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆಯ ರೀತಿಯಲ್ಲಿ ಕೇಳಬಹುದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೈನ್ಸ್ ಏನಿದೆ, ವಾಕ್ಯಗಳೇನಿದೆ, ಅದರ ಮೀನಿಂಗನ್ನು ತಿಳ್ಕೊಂಡ ಮೇಲೆ ನೀವು ನಿಮ್ಮದೇ ಆದ ಉತ್ತರಗಳನ್ನು ರಚಿಸಬಹುದು. ಹಾಗೆ ನೀವು ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಥಮ್ಸ್ ಅಪ್ಗೆ ಅಲ್ಲಿ ಟಚ್ ಮಾಡಿ ಮತ್ತು ಕಮೆಂಟ್ಸ್ ಬರೆಯೋದಿದ್ದರೆ ಕಮೆಂಟ್ಸ್ ಕೂಡ ಬರೀಬಹುದು. ಈ ಚಾನೆಲ್ ಮೇಲೆ ನಿಮ್ಮ ವಿಶ್ವಾಸವನ್ನು ಇಟ್ಟಿದ್ದರಿಂದ ನಿಮಗೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಹಾಗೆಯೇ ಆಗಾಗ ನನ್ನ ಬ್ಲಾಗ್ ಪೋಸ್ಟನ್ನು ಕೂಡ ನೋಡ್ತಾ ಇರಿ. ಇದು ನನ್ನ ಬ್ಲಾಗ್ ಪೋಸ್ಟ್ ಅಡ್ರೆಸ್.